ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘ ಉದ್ಘಾಟನೆ. ನೂತನವಾಗಿ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘ ಉದ್ಘಾಟನೆ ಮತ್ತು ಮಾಚಿದೇವರ ಜಯಂತ್ಯೋತ್ಸವವನ್ನು ಬೆಂಗಳೂರಿನ ಜೆಪಿ ನಗರ ಸಾರಕ್ಕಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿ ಮತ್ತು ರಾಜ್ಯಾಧ್ಯಕ್ಷರಾದ ಮಂಜು ಶೆಟ್ಟಿ ಬೀರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾಜಿ ಬಿಬಿಎಂಪಿ ಸದಸ್ಯರಾದ ಮಂಜುನಾಥ ರೆಡ್ಡಿ ಮತ್ತು ಸಂಘದ ಪದಾಧಿಕಾರಿಗಳು ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದರು. ಸಂಘದ ವತಿಯಿಂದ ಕವನ ಮತ್ತು ನೃತ್ಯ ಮಾಡಿದ ಮಕ್ಕಳಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ರಾಜ್ಯಾಧ್ಯಕ್ಷ ಮಂಜು ಶೆಟ್ಟಿ ಮಾತನಾಡಿ, ಸಮಾಜದ ಪರ ಹೋರಾಟ ಮಾಡಲು ನೂತನವಾಗಿ ಸಂಘ ಸ್ಥಾಪನೆ ಮಾಡಿದ್ದು, ಈಗಾಗಲೇ ಸುಮಾರು ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಂಘ ಸ್ಥಾಪನೆ ಮಾಡಿದ್ದು, ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದು ನಮ್ಮ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವವರೆಗೂ ಹೋರಾಟ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜಯನಗರ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿ, ಮಾಜಿ ಬಿಬಿಎಂಪಿ ಸದಸ್ಯರಾದ ಮಂಜುನಾಥ ರೆಡ್ಡಿ, ರಾಜ್ಯಾಧ್ಯಕ್ಷರಾದ ಮಂಜು ಶೆಟ್ಟಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಸವಿತಾ, ಸಂಘಟನಾ ಕಾರ್ಯದರ್ಶಿ ನಾರಾಯಣ ಶೆಟ್ಟಿ, ರಾಜ್ಯ ನಿರ್ದೇಶಕರು ನಾಗರಾಜು, ಕಾರ್ಯದರ್ಶಿ ಬಸವರಾಜು, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್, ಕಾಂಗ್ರೆಸ್ ಮುಖಂಡರು ಕುಮಾರ್ ಸೇರಿದಂತೆ ಸಾರಕ್ಕಿ ಗ್ರಾಮದ ಸ್ಥಳೀಯ ಮುಖಂಡರು, ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು. ದೇಶ ಹಳ್ಳಿ ಘಟಕ, ತಾಲೂಕು ಘಟಕ, ಜಿಲ್ಲಾ ಘಟಕ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನಮ್ಮ ಮಡಿವಾಳ ಸಂಘಟನೆಯ ಸಂಘಟಿತರಾಗಿ ಬದುಕಬೇಕು. ನಮ್ಮ ಮಡಿವಾಳ ಸಂಘಟನೆಯಲ್ಲಿ ಬರುವಂಥ ಅನುಕೂಲಗಳು ಪಡ್ಕೋಬೇಕು. ಅದೇ ರೀತಿ ಮಹಿಳೆಯರು ಕೂಡ ಹೆಚ್ಚಾಗಿ ಆಸಕ್ತಿ ವಹಿಸ್ತಾ ಇರೋದ್ರಿಂದ ಇನ್ನು ಮುಂದೆ ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಕೊರತೆ ಆಗದಂತೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಕೊರತೆ ಆಗದಂತೆ ನಾವು ಬೆಳೀಬೇಕು ಅಂತ ಮಡಿವಾಳ ಸಮಾಜ ಏನು ಇವತ್ತು ನಾವು ಒಮ್ಮತವಾಗಿ ನಾವೆಲ್ಲ ಸಂಘಟಿತರಾಗಿದ್ದೀವಿ. ನಾವು ಮುಂದೊಂದು ದಿನ ನಾವು ಸಂಘಟಿತರಾಗಿ ರಾಜಕೀಯದಲ್ಲಿ, ಸಾಮಾಜಿಕ ಆರ್ಥಿಕದಲ್ಲಿ ನಾವು ಮುಂದುವರಬೇಕು. ಶಿಕ್ಷಣ ಮತ್ತು ಹೋರಾಟ ಪಡ್ಕೊಂಡು ನಮ್ಮ ಕಾನೂನು ಏನಿದೆ ನಮ್ಮ ಸರ್ಕಾರದ ಸವಲತ್ತುಗಳನ್ನು ಪಡೆಯಬೇಕು. ಸಾಮಾಜಿಕ ಹೋರಾಟ ಏಕೆ ನಮ್ಮ 12ನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವರು 12ನೇ ಶತಮಾನದಿಂದ ಕೂಡ ಸಮಾನತೆ ಹಕ್ಕನ್ನು ಏನು ಹೇಳ್ಕೊಂಡಿದ್ದಾರೆ, ಅದೇ ರೀತಿ ನಾವು ಕೂಡ ನಮ್ಮ ಕುಲದಲ್ಲಿ ಬೆಳೆದಂತಿರೋರು ನಮ್ಮ ಎಲ್ಲರೂ ಕೂಡ ಸಮಾನತೆ ಹಕ್ಕಿಗಾಗಿ ಹೋರಾಟ ಮಾಡ್ತೀವಿ. ಮುಂದೊಂದು ದಿನ ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ MLAಗಳು ಕೂಡ ಆಗಬೇಕು ಅಂತ ಕೇಳ್ತಾ ಇದ್ವಿ. ನಮ್ಮ ರಾಜ್ಯ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪರಿಶಿಷ್ಟ ಪಟ್ಟಿಗೆ ಸೇರ್ಪಡೆ ಮಾಡಬೇಕಂತ ನಾವು ಮೊದಲಿನಿಂದ ಎಲ್ಲ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ವಿ. ಇನ್ನೂ ಕೂಡ ನಮಗೆ ಯಾವುದೇ ಥರ ಉತ್ತಮವಾದ ಅವರಿಂದ ನಮಗೆ ಇದು ಸಿಕ್ಕಿಲ್ಲ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸುಮಾರು 18 ರಾಜ್ಯಗಳಲ್ಲಿ ಪರಿಶಿಷ್ಟ ವರ್ಗಕ್ಕೆ ಸೇರಿಸಿದ್ದಾರೆ. ನಮ್ಮ ಕರ್ನಾಟಕದ ಇನ್ನೂ ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಅನುಮೋದನೆ ಹೋಗಿಲ್ಲ. ಮುಂದೊಂದು ದಿನ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಮತ್ತು ಬೆಂಗಳೂರಲ್ಲಿ ನಡೆದಂಥ ಸಂದರ್ಭದಲ್ಲಿ ಅನೇಕ ಜಿಲ್ಲೆಗಳಿಂದ ನಮ್ಮ ಮಡಿವಾಳ ಸಮಾಜದವರು ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆ ಮಾಡಬೇಕಂತ ಹೋರಾಟ ಮಾಡಿದ್ದೀವಿ. ಇನ್ನು ಮುಂದೆ ಹೋರಾಟ ಮಾಡ್ತೀವಿ. ನಮ್ಮ ಹಕ್ಕುಗಳು ಎಲ್ಲಿಗಟ್ಟ ಬರುತ್ತದೆ ಅಲ್ಲಿಗಟ್ಟ ನಾವು ಹೋರಾಡ್ತೀವಿ. ಮಹಿಳೆಯರು ಕೂಡ ನಮ್ಮ ಜೊತೆ ಸಬಲೀಕರಣ ಆಗಿ ಹೆಚ್ಚು ಮಹಿಳೆಯರು ಕೂಡ ಈಗ ಸೇರ್ಪಡೆ ಆಗ್ತಾರೆ. ಮಾಚಿದೇವರ ಸಂಘ ನಾವು ಬಲಿಷ್ಠವಾಗಿ ನಾವು ಬೆಳೆಸೋಣ ಅಂತ ಎಲ್ಲ ನಮ್ಮ ಸಂಘದ ಎಲ್ಲ ಜಿಲ್ಲೆ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಇರುವಂಥ ಎಲ್ಲ ಮಹಿಳಾ ಮತ್ತು ಸಂಘದ ಪದಾಧಿಕಾರಿಗಳು ಹಾವೇರಿ ಅಂತ ಬಂದಿರುತ್ತರು, ಬೆಂಗಳೂರು, ಮಂಡ್ಯ, ಮೈಸೂರು ಜಿಲ್ಲೆ ಎಲ್ಲ ಸಮಸ್ತ ಕರ್ನಾಟಕದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ನನ್ನಿಂದ ತುಂಬ ಹೃದಯವಾದ ಧನ್ಯವಾದಗಳು. ಜಾಸ್ತಿ ಆಗ್ತಾಯಿಲ್ಲ, ಜಾಸ್ತಿ ಆದಷ್ಟು ಹೋರಾಟ ಜಾಸ್ತಿ ಆಗ್ತದೆ. ಯಾಕಂದರೆ ಒಂದೊಂದು ಸಂಘದಲ್ಲಿ ಒಂದೊಂದು ಜನ 200 ಜನ ಸೇರಿದ್ರು, 5 ಸಂಘದ 1000 ಜನ ಆಯಿತು. 1000 ಜನಕ್ಕೆ ಲಕ್ಷಾಂತರ ಜನ ಆಗಿ ಎಲ್ಲ ಕೊನೆಯ ಹಂತದಲ್ಲಿ ಹೋರಾಟ ಮಾಡೋದೆಲ್ಲ ಒಂದೇ, ಮಡಿವಾಳ ಜನಾಂಗ ಉದ್ಧಾರ ಆಗಲಿ ಅಂತಷ್ಟೇ. ಎಷ್ಟೇ ಸಂಘಟನೆಯಲ್ಲಿ, ಎಷ್ಟೇ ಬಲಿಷ್ಠ ಸಂಘಟನೆಗಳಲ್ಲಿ ಎಲ್ಲರ ಅವ್ರ ಉದ್ದೇಶ ಏನಾದರೂ ಮಡಿವಾಳ ಮಾಚಿ ದೇವರ ಅವರ ಅನುಕೂಲದಲ್ಲಿ ಏನಾದೆ ಅಂದರೆ ನಾವು ಎಲ್ಲ ಒಗ್ಗಟ್ಟಾಗಿ ನಮ್ಮ ಮಡಿವಾಳರಿಗೆ ಅನುಕೂಲ ಆಗಲಿ ಅಂತ ಒಂದೇ ಉದ್ದೇಶ ಇಟ್ಕೊಂಡು ಸಂಘಗಳು ಓಪನ್ ಆಗ್ತಾ ಹೊರತು ಯಾವುದೋ ಸ್ವಾರ್ಥವಾಗಿ ಯಾವುದು ಆಗ್ತಾಯಿಲ್ಲ. ಕ್ಷೇತ್ರಗಳಲ್ಲಿ ಕಾಣ್ತಾ ಇಲ್ಲ ಅಂತಲ್ಲ, ನಾವೆಲ್ಲ ಒಗ್ಗಟ್ಟಾಗೆ ಇದ್ದೀವಿ. ಯಾಕೆಂದರೆ ನಮ್ಮ ಅವರವರ ಪಕ್ಷದ ಪರವಾಗಿ ಮುಖಂಡರಿರ್ತಾರೆ, ಅವ್ರವ್ರ ಪಕ್ಷದ ಪರವಾಗಿ ಅವರು ಹೋಗಿರ್ತಾರೆ ಹೊರತು ಸಮಾಜ ಅಂತ ಬಂದಾಗ ಎಲ್ಲ ಒಂದೇ. ನಾವು ಪಕ್ಷದ ರಾಜಕೀಯದಲ್ಲಿ ಅವರವರು ಮುಖಂಡರಿರ್ತಾರೆ, ಅವಾಗ ಅವರವರು ಅಲ್ಲಿ ಇರಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸಮಾಜ ಅಂತ ಬಂದಾಗ ನಾವು ಮಡಿವಾಳರೆಲ್ಲ ಒಂದೇ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ಈಗ ಸಮಾವೇಶ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಒಂದು ಬೀದಿಗಿಳಿದು ಹೋರಾಟ ಮಾಡಲ್ಲ? ಇಲ್ಲ, ಸಮಾವೇಶ ಮಾಡೋದು ಒಗ್ಗೂಡ್ಸೋಕ್ಕೆ, ಸಮಾವೇಶದ ಮೂಲಕ ಒಗ್ಗೂಡಿಸಿ ನಾವು ಬೀದಿಲಿ ಹೋರಾಟ ಮಾಡ್ತೀವಿ. ಪ್ರತಿಯೊಂದು ನಮ್ಮ ಸಮಾಜದವ್ರಿಗೆ ಏನೇ ತೊಂದರೆ ಆದರೂ ಕೂಡ ನಾವು ಮುಂದೆ ನಿಂತು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಈ ಸಮಯದಲ್ಲಿ ನಿಂತಿದ್ದೇವೆ. ಸರ್, ನಿಮ್ಮ ಸಂಘ ಯಾವುದು ತಾಲೂಕುಗಳಲ್ಲಿ ಆಲ್ರೆಡಿ ಸಂಘಟನೆ ಆಗಿದೆ? ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘ ಮೈಸೂರು, ಮಂಡ್ಯ, ಹಾವೇರಿ, ಬೆಂಗಳೂರು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಈಗ ಸಂಘಟನೆಯಾಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ, ತಾಲೂಕಾಧ್ಯಕ್ಷರ ಆಯ್ಕೆ ಮಾಡಿ, ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ, ಹಳ್ಳಿಗಳು, ಗ್ರಾಮಗಳಲ್ಲೂ ತಾಲೂಕು ಘಟಕಗಳಿಗಾಗಿ ವಿಂಗಡಿಸಲಾಗಿ ಎಲ್ಲದರ ಸಂಘಟನೆಯಾಗಿ ನಾವು ಕರ್ನಾಟಕ ರಾಜ್ಯಾದ್ಯಂತ ತುಂಬ ಬಲಿಷ್ಠವಾಗಿ ಸಂಘಟನೆ ಕಟ್ಟಬೇಕಂತ ನಾವು ಆಲೋಚನೆ ಮಾಡಿದ್ದೀವಿ.